ನಮಸ್ಕಾರ ನ್ಯೂಸ್ 11 ಗೆ ಸ್ವಾಗತ. ನಾನು ನವಿತಾ ಜೈನ್. ಖ್ಯಾತ ಗಾಯಕಿ ವಸುಂಧರಾ ದಾಸ್ಗೆ ಕಿರುಕುಳ ಬಂದಿರುವಂತದ್ದು ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನಿಂದ ಕೀಟಲೆ ಆಗಿದೆ. ಮಲ್ಲೇಶ್ವರಂನ ಮಾರ್ಗೋಸಾ ರಸ್ತೆಯಲ್ಲಿ ಈ ಘಟನೆ ಕೂಡ ನಡೆದಿದೆ. ಮಲ್ಲೇಶ್ವರಂನ ಮಾರ್ಗೋಸಾ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಅಕ್ಟೋಬರ್ 29ರ ಸಂಜೆ 4:30 ಸುಮಾರಿಗೆ ಈ ಘಟನೆ ನಡೆದಿದೆ. ಇಟಿಯೋಸ್ ಕಾರು ಚಾಲಕನಿಂದ ಟಾರ್ಚರ್ ಕೂಡ ನಡೆದಿದ್ದು ಕಾರು ನಂಬರ್ KA05AE3933 ಈ ನಂಬರ್ನ ಕಾರಿನ ಚಾಲಕ ಗಾಯಕಿಗೆ ಕಿರುಕುಳವನ್ನ ಕೊಟ್ಟಿದ್ದಾನೆ. ಭಾಷ್ಯಂ ಸರ್ಕಲ್ ನಿಂದ ಫಾಲೋ ಮಾಡಿದ್ದ ಈ ಚಾಲಕ ಮಲ್ಲೇಶ್ವರಂನ 18ನೇ ಕ್ರಾಸ್ ಅಲ್ಲಿ ಅಡ್ಡಗಟ್ಟಿದ್ದಾನೆ. ಚಾಲಕ ಕಾರಿನ ಬಾಗಿಲು ತೆಗೆಯೋದಕ್ಕೆ ಚಾಲಕ ಆ ಸಂದರ್ಭದಲ್ಲಿ ಪ್ರಯತ್ನವನ್ನ ಕೂಡ ಮಾಡಿದ್ದಾನೆ. ಇಟಿಯೋಸ್ ಕಾರು ಚಾಲಕ ಈತ KA05AE3933 ಕಾರು ಚಾಲಕನಿಂದ ವಸುಂಧರಾ ದಾಸ್ಗೆ ಟಾರ್ಚರ್ ಕೂಡ ನಡೆದಿದೆ. ಅದರಲ್ಲೂ ಕೂಡ ದಾರಿ ಬಿಡದಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾನೆ. ಭಾಷ್ಯಂ ಸರ್ಕಲ್ ನಿಂದನೆ ಫಾಲೋ ಮಾಡಿದ್ದ ಈತ ಈಗಾಗಲೇ ಮಲ್ಲೇಶ್ವರಂನ 18ನೇ ಕ್ರಾಸ್ ಅಲ್ಲಿ ಚಾಲಕ ಅಡ್ಡಗಟ್ಟಿದ ಆರೋಪವನ್ನ ಕೂಡ ಈಗಾಗಲೇ ವಸುಂಧರಾ ದಾಸ್ ಅವರು ಮಾಡಿದ್ದಾರೆ. ಕಾರಿನ ಬಾಗಿಲು ತೆಗೆಯೋದಕ್ಕೆ ಈ ಸಂದರ್ಭದಲ್ಲಿ ಚಾಲಕ ಪ್ರಯತ್ನವನ್ನ ಕೂಡ ಪಡ್ತಾನೆ. ದಾರಿ ಬಿಡದಿದ್ದಕ್ಕೆ ಆತ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಕೂಡ ಮಾಡ್ತಾನೆ. ಟ್ರಾಫಿಕ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಮುಂದೆ ಹೋಗ್ತಾನೆ ಚಾಲಕ. ಮಲ್ಲೇಶ್ವರಂ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ಗಾಯಕಿ ಆಗಿರುವಂತಹ ವಸುಂಧರಾ ದಾಸ್ಗೆ ಅದರಲ್ಲೂ ಕೂಡ ಕ್ಯಾಬ್ ಚಾಲಕ ಟಾರ್ಚರ್ ಅನ್ನ ಮಾಡಿರುವಂತದ್ದು ಕೇಸ್ ದಾಖಲಾಗಿದೆಯಾ? ಹೇಗೆ, ಯಾವಾಗ ನಡೆದಿರುವಂತಹ ಘಟನೆ? ನಗ್ತಾ ಏನು ಬೆಂಗಳೂರಿನಲ್ಲಿ ಈ ಟಾರ್ಚರ್ ಕೊಡುವಂತದ್ದು ಮತ್ತೆ ಈ ರಸ್ತೆಯಲ್ಲಿ ದಾರಿ ಹೋಕರಿಗೆ ಕಿರುಕುಳ ಕೊಡುವಂತ ಕಿಡಿಗೇಡಿಗಳ ಕೃತ್ಯ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಏನು ಇತ್ತೀಚೆಗೆ ಒಂದು ಗಾಯಕಿ ಏನು ವಸುಂಧರಾ ದಾಸ್ ಅವರಿಗೆ ಸಹ ಇದೇ ರೀತಿಯ ಒಂದು ಕಿರುಕುಳವನ್ನು ಕೊಟ್ಟಿರುವಂತಹ ಘಟನೆ ಈಗ ಬೆಂಗಳೂರಿನಲ್ಲಿ ನಡೆದಿದೆ. ಏನು ಬೆಂಗಳೂರಿನ ಮಲ್ಲೇಶ್ವರಂನ ಮಾರ್ಗೋಸಾ ರಸ್ತೆಯಲ್ಲಿ ಕ್ಯಾಬ್ ಚಾಲಕನೊಬ್ಬ ವಸುಂಧರಾ ದಾಸ್ಗೆ ಒಂದು ಕಿರುಕುಳ ಕೊಟ್ಟಿರುವಂತದ್ದು. ಅದು ದಾರಿಯಲ್ಲಿ ಸೈಡ್ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಆತ ಒಂದು ಕ್ಯಾಬ್ ಅನ್ನ ಅಡ್ಡಗಟ್ಟಿ ಮತ್ತೆ ಕ್ಯಾಬ್ ಅನ್ನು ಹಿಂಬಾಲಿಸಿಕೊಂಡು ಸಹ ಬಂದು ಒಂದು ಟಾರ್ಚರ್ ಅನ್ನು ಕೊಟ್ಟಿದ್ದಾನೆ. ಏನು ಮಾರ್ಗೋಸಾ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಕೆಯನ್ನು ಪದೇ ಪದೇ ಅಡ್ಡಗಟ್ಟಿದ್ದಾನೆ. ನಂತರ ಅಡ್ಡಗಟ್ಟಿ ಕಾಲಿಂದ ಕಾರನ್ನ ಹೊಡೆದಿದ್ದಾನೆ ಹಾಗೂ ಆಕೆ ಡೋರ್ ಅನ್ನ ತೆಗೆದು ಸಹ ಆಕೆಗೆ ಒಂದು ಕಿರುಕುಳವನ್ನು ಕೊಡೋದಕ್ಕೂ ಸಹ ಒಂದು ಯತ್ನಿಸಿದ ಒಂದು ಆರೋಪ ಈಗ ಮಾಡಿದ್ದಾರೆ. ಮತ್ತೆ ಈ ಬಗ್ಗೆ ವಸುಂಧರಾ ದಾಸ್ ಅವರು ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆ ಕ್ಯಾಬ್ ಚಾಲಕನಿಗಾಗಿ ಈಗ ಹುಡುಕಾಟವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ.